ಸೊ ಮುಂದಿನ ರಾಶಿ ಸಿಂಹ ರಾಶಿ ಬಗ್ಗೆ ಹೇಳೋದಾದ್ರೆ, ಸಿಂಹರಾಶಿ ಭಾಳ ವೈಬ್ರೇಷನ್. ಸಿಂಹರಾಶಿಗೆ ಗುರು ಬದಲಾವಣೆ ಆಗಿದೆ. ಇವಾಗ ಒಳ್ಳೇದಾದಮೇಲೆ ಧೋನಿ ಕೂಡ ಸಿಂಹರಾಶಿ ಈ ವರ್ಷ ಇನ್ನು ಮುಂದೆ ಚೆನ್ನಾಗಿದೆ ಅವ್ರ ಟೈಮ್ ಅಂತ ಪ್ರೆಡಿಕ್ಷನ್ ಮಾಡುತ್ತೆ. ಸಿಂಹರಾಶಿ ಗುರು 11ನೇ ಮನೆಗೆ ಬಂದಿರೋದ್ರಿಂದ ಅಷ್ಟ ಐಶ್ವರ್ಯನೂ ಕೂಡ ಸಿಗುತ್ತೆ ಅಂತ ಹೇಳಿದ್ರು. ಸಿಂಹರಾಶಿಯವರು ತುಂಬ ಜನಕ್ಕೆ ಮದುವೆ ಆಗುತ್ತೆ, ಭಾಳ ವಿಶೇಷ. ಮೊದಲಿಗೆ ಮದುವೆ ಆಗುತ್ತೆ ಮತ್ತು ಮಕ್ಕಳಾಗುತ್ತೆ. ಭಾಳ ವರ್ಷದಿಂದ ಮಕ್ಕಳಾಗ್ದಿಲ್ಲ, ನೀವು ಸಾಕಷ್ಟು ತೊಂದರೆನೇ ಬೀಳ್ತೀರ. ಭಾಳ ವಿಶೇಷವಾಗಿ ನೋಡಿ, ನಿಮ್ಮ ಮನೆಯಲ್ಲಿ ಹಳ್ಳಿ ಮರ ಇಟ್ಟು ಪೂಜೆ ಮಾಡಿ. ನೋಡಿ, ದೇವಸ್ಥಾನಕ್ಕೆ ಹೋಗ್ತೀರ, ಹಳ್ಳಿ ಮರನ ಮನೆ ಮುಂದೆ ಇರಬಾರ್ದು, ಮಾರ್ಬಿಡಿ ಅಂತ ಮಾರು ತಗೋತಾರೆ. ತಗೊಂಡನೊಬ್ಬ ಮನೆ ಕಟ್ಕೊಂಡಿರ್ತಾನೆ, ಯಾರು ತಗೋತಾರೆ ನಮ್ಗೆ ಚೆನ್ನಾಗಿ ಗೊತ್ತು, ಯಾರು ತಗೋತಾರೆ ಅಂತ ಗೊತ್ತು, ಅಲ್ಲಿ ಇರಬಾರ್ದು ಮನೆ ಮುಂದೆ ಅಂತ ಹೇಳ್ತಾರೆ. ಅದು ಹಳ್ಳಿ ದೇವಸ್ಥಾನ ಮುಂದೆ ಒಂದು ಮರ ಹಾಕ್ಬಿಟ್ಟು ಅವರೆಲ್ಲ ಖಾಲಿ ಮಾಡ್ಕೊಬಿಟ್ರಿ, ಇರೋರು ಮನೆ ತಗೊಂಡು ಆರಾಮಾಗಿರ್ತಾರೆ ಒಳ್ಳೆಯ ಜಾಗದಲ್ಲಿ. ಏನು ಹೇಳಿ, ಒಳ್ಳೆ ಮಲ್ಲಿಗೆ ಹೂವು ಮಾರ್ತಾರೆ, ಘಮ ಘಮ ಅಂತ ಪರಿಮಳ, ಹಣ್ಣು ತೆಂಗಿನಕಾಯೆಲ್ಲ ಮಾರ್ತಾರೆ. ಮನೆಯೂ ಪಕ್ಕದಲ್ಲೇ ಇರುತ್ತೆ, ಹಾಲು ಬೂತ್ ಅಲ್ಲೇ ಇರುತ್ತೆ. 90% ಅವ್ರು ಕ್ಲಿಯರ್ ಆಗುತ್ತೆ. ಹೂವು, ಹಣ್ಣು, ಮೊಸರು, ಮಜ್ಜಿಗೆ ಎಲ್ಲ ಅಲ್ಲೇ ಸಿಕ್ಬಿಡುತ್ತೆ. ಇರೋರನ್ನ ಖಾಲಿ ಮಾಡಿ ಅಂತಾರೆ. ಅವ್ರ್ಯಾಕೆ ಖಾಲಿ ಮಾಡಲ್ಲ, ಅವರು ಮನುಷ್ಯ ತಾನೆ, ಹಳ್ಳಿ ಮರದ ಗಾಳಿ. ಅದು ಹಳ್ಳಿ ಮರನ ದೇವಸ್ಥಾನ ಸುತ್ತಿ ಅಂತಾರೆ. ನೀವು ಮನೆ ಮುಂದೆ ಹಳ್ಳಿ ಮರನ ಪಾಟಲ್ಲಿಟ್ಟು ಪೂಜೆ ಮಾಡಿ, ಸಾಕಷ್ಟು ವೈಬ್ರೇಷನ್ ಸಿಗುತ್ತೆ. ನನಗೆ ಮಕ್ಕಳಿಲ್ಲದೆ ಇದ್ದಾಗ ನಾನು ಹಳ್ಳಿ ಮರ ತಂದು ನಮ್ಮ ಮನೇಲಿ ಪಾಟಲ್ಲಿ ಪೂಜೆ ಮಾಡಿದೆ. ನನಗೆ ಮಗಳು ಆಲಿ ಹಬ್ಬಿದ ಹುಟ್ಟಿದ್ದು ಅದೇ ಹಳ್ಳಿ ಮರ. ಆಮೇಲೆ ಹತ್ತಿ ಮರವನ್ನು ಪೂಜೆ ಮಾಡಿದೆ. ಹತ್ತಿ ಮರ ಬಂದು ಸಾಕ್ಷಾತ್ ಒಂದು ಸೂರ್ಯನ ಹೆಸರು ಕೂಡ, ಅಗ್ನೀಶ್ವರದಂತ ವೈಬ್ರೇಷನ್, ಅದು ಲಕ್ಕು. ಈ ಸರಿ ಮಕ್ಕಳಾಗೋದು, ಮದುವೆ ಆಗೋದು, ಹೈಯೆಸ್ಟ್ ಜನ ಎಜುಕೇಷನ್ ಪಾಸ್ ಆಗೋದು ಸಿಂಹರಾಶಿಯರಾಗಿರ್ತಾರೆ. ಈ ವರ್ಷದಲ್ಲಿ ಹೈಯೆಸ್ಟ್ ವಿದ್ಯಾವಂತರು ಸಿಂಹರಾಶಿಯರಿರ್ತಾರೆ. ಬರೆದಿದ್ದು ಕೇಳಿ, ಸಿಂಹರಾಶಿ ಮಕ್ಕಳುಗಳಿಗೆಲ್ಲ ಹೊಡಿಬೇಡಿ ಬೈಬೇಡಿ, ಅವ್ರು ಚೆನ್ನಾಗಿ ಓದ್ತಾರೆ. ಅವ್ರಿಗೆ ಬೇಕಾದ್ರೆ ಎಜುಕೇಷನ್ ಸ್ಟೋನ್ ಅಂತ ಒಂದು ಬರುತ್ತೆ, ಅದನ್ನು ರೂಮಲ್ಲಿ ಇಡಿ, ತುಂಬ ಚೆನ್ನಾಗಿರ್ತಾರೆ. ಸಿಂಹರಾಶಿಯರಿಗಂತೂ ಸಖತ್ ಮದುವೆ ಆಗೋಂಥ ಯೋಗ ಜಾಸ್ತಿ ಇದೆ, ಮಕ್ಕಳಾಗೋ ಯೋಗ ಜಾಸ್ತಿ ಇದೆ. 100% ಯಾರು ಮುತ್ಕೊಟ್ರು ಕೂಡ ಅದಕ್ಕೂ ಪ್ರೆಗ್ನೆಂಟ್ ಆದಂಥ ಡೌಟ್ ಪಡಬೇಕಾಗುತ್ತೆ, ಹಂಗಿದೆ 100%. ಲವ್ಗೆ ಅದ್ಭುತವಾದ ನಂಬರ್ಸು. ಸಿಂಹರಾಶಿಗೆ ಸ್ವಲ್ಪ ಕೇತು ಗ್ರಹ ಒಟ್ಟಿಗೆ ಇದ್ದಾರೆ. ನೀವು ಭಾಳ ವಿಶೇಷವಾಗಿ ಕೀಳೆ ಪೆಳಂಬೂರು ಅನ್ನೋ ಒಂದು ಕೇತು ಗ್ರಹ ಟೆಂಪಲ್ನ ಹೋಗಿ ದರ್ಶನ ಮಾಡಿ, ಮತ್ತು ಪಿಳ್ಳ್ಯಾರಪಟ್ಟಿ ಗಣಪತಿಯಲ್ಲಿ ಹೋಗಿ ದರ್ಶನ ಮಾಡೋಷ್ಟು ನಿಮ್ಗೆ ಅಷ್ಟ ಐಶ್ವರ್ಯ ಸಿಗುತ್ತೆ. ಪಿಳ್ಳ್ಯಾರಪಟ್ಟಿ ಗಣಪತಿ ಮತ್ತು ಕೇತು ಟೆಂಪಲ್ ಕೀಳೆ ಪೆಳಂಬೂರು. ಮತ್ತು ಜಾಸ್ತಿ ಚರ್ಚಿಗೆ ಹೋಗೋದು, ಭಾನುವಾರ ದಿವಸ ಚರ್ಚಿಗೆ ಹೋಗ್ಬೋದು, ಭಾಳ ವೈಬ್ರೇಷನ್. ಚರ್ಚಿಗೆ ಹೋದಷ್ಟು ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ನಾನು ಮೊನ್ನೆ ವೇಲಾಂಗಣಿಗೆ ಹೊರಟು ಬಂದೆ. ನಾನು ಏಸನ್ನು ಸಿಲ್ಬಿಗೆ ಹಾಕಿರೋ ಜಾಗಕ್ಕೆ ಹೋಗ್ಬೇಕು ಅಂದರೆ ಅವಾಗಲಿಂದ ವಾರ ನಡೀತಿದ್ದಿಲ್ಲ, ನಾನು ಅಲ್ಲಿಗೆ ಹೋಗಿ ಬರ್ಬೇಕು. ಫಾರಿನ್ ಅಂತ ಹೋದ್ರೆ ಅಲ್ಲಿಗೆ ಹೋಗ್ಬೇಕು, ಆ ದೇವರಿಗೋಸ್ಕರ ಅಂತ ಆಸೆ ಇದೆ. ಎಲ್ಲೋದ್ರು ಇಂಡಿಯಾ ಇದ್ದಂಗೆ, ನಮ್ಮ ಇಂಡಿಯಾಕ್ಕಿಂತ ಒಂದು ಊರು ಯಾವುದೂ ಇಲ್ಲ. ತುಂಬ ಬ್ಯೂಟಿಫುಲ್ ಆಗಿದೆ. ಸಿಂಹರಾಶಿ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ.